Dear students, ಹಿಂದಿನ ಕ್ಲಾಸ್ನಲ್ಲಿ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತೆ ಎನ್ನನೇ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ಕೊನೆಯ ಪದ ಏನಿದೆ ಆ ಒಂದು ಸೂತ್ರದ ಆಧಾರದ ಮೇಲೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಬಿಡಿಸಿದ್ವಿ. ಈ ಒಂದು ಸೂತ್ರಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸದಲ್ಲಿ ಹಲವಾರು ಸಮಸ್ಯೆಗಳಿದೆ. ಎಲ್ಲ ಸಮಸ್ಯೆಗಳು ಭಿನ್ನವಾಗಿರ್ತಕ್ಕಂಥವುಗಳು. ಪರೀಕ್ಷಾ ದೃಷ್ಟಿಯಿಂದ ನಮಗೆ ಈ ಅಭ್ಯಾಸ ತುಂಬಾ ಇಂಪಾರ್ಟೆಂಟು. ಒಂದು ಲೆಕ್ಕ ಗ್ಯಾರಂಟಿಯಾಗಿ ನಮಗೆ ಕೇಳೋ ಸಾಧ್ಯತೆ ಇರುತ್ತೆ. ನಾನಿಲ್ಲಿ ಭಿನ್ನವಾಗಿರ್ತಕ್ಕಂಥ ಒಂದೊಂದು ಸಮಸ್ಯೆಗಳನ್ನು ನಿಮಗೆ ಬಿಡಿಸಿ ತೋರಿಸ್ತೀನಿ. ನೀವು ಮನೆಯಲ್ಲಿ ಹೋಗಿ ಆ ಅಭ್ಯಾಸದಲ್ಲಿರ್ತಕ್ಕಂಥ ಉಳಿದ ಎಲ್ಲ ಸಮಸ್ಯೆಗಳನ್ನು ಪ್ರಯತ್ನ ಮಾಡಬೇಕು ಬಿಡಿಸ್ಲಿಕ್ಕೆ. ಆನಂತರ ನಿಮಗೆ ಗೊತ್ತಾಗ್ತಿರ್ತಕ್ಕಂಥದ್ದನ್ನು ಕೇಳಿ ತಿಳ್ಕೋಬೇಕು. ನಾನೀಗ ತಗೊಂಡಿರ್ತಕ್ಕಂಥ ಸಮಸ್ಯೆ 301 ಇದು 5, 11, 17, 23 ಎಕ್ಸೆಟ್ರಾ ಸಮಾಂತರ ಶ್ರೇಣಿಯ ಪದವಾಗಿದೆಯೇ ಪರೀಕ್ಷಿಸಿ ಅಂತ ಕೇಳ್ತಾರೆ. ಸೊ ಹಾಗಾದ್ರೆ ಶ್ರೇಣಿಯನ್ನು ಬರಿತಾ ಹೋದ್ರೆ ನಮಗಿದು ಪದ ಆಗುತ್ತೋ ಇಲ್ಲೋ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದು ಹೇಗೆ ಬರೀತೀರಾ ಅಂತರವನ್ನ ಚೆಕ್ ಮಾಡ್ಕೊಂಡು ಬರಿತಾ ಹೋಗ್ತೀವಿ. ಅದು ತುಂಬಾ ಲೆಂಥಿ ಪ್ರೋಸೆಸ್. ಅದಕ್ಕೋಸ್ಕರ ನಾವು ಎನ್ನನೇ ಪದವನ್ನ ಬಳಕೆ ಮಾಡ್ಕೊಳ್ಳೋಣ. ಸೊ ಬಳಕೆ ಮಾಡ್ಕೊಂಡಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತ ಶ್ರೇಣಿ ಏನಿದೆ 5, 11, 17, 23 ಎಕ್ಸೆಟ್ರಾ. ಸೊ ಇಲ್ಲಿ ನೀವು ನೋಡಿದ ಹಾಗೆ ಮೊದಲ ಪದ ಎಷ್ಟು 5, ಸಾಮಾನ್ಯ ವ್ಯತ್ಯಾಸ ಎರಡನೇ ಪದ ಮೈನಸ್ ಮೊದಲನೇ ಪದ 11 ಮೈನಸ್ 5 ಎಷ್ಟಾಗುತ್ತೆ 11ರಲ್ಲಿ 5 ಹೋದ್ರೆ 6. ಸೊ ಇಲ್ಲಿ ಡಿ ನ ಬೆಲೆ 6 ಬಂತು. ಕೊಟ್ಟಿರ್ತಕ್ಕಂಥದ್ದು 301 ಎನ್ನನೇ ಪದ ಆಗುತ್ತೆ. an is equal to 301 ಅಂತ ನಾವು ಇಟ್ಕೊಂಡ್ರೆ ಇದು ಎಷ್ಟನೇ ಪದ ಅಂತ ಚೆಕ್ ಮಾಡಲಿಕ್ಕೆ ನಾವು ಕಂಡುಹಿಡಿಯಬೇಕಾಗಿರೋದು n ಎಷ್ಟು ಪದಗಳಿದೆ, ಪದಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದನ್ನ ಕಂಡುಹಿಡಿಯಬೇಕಾಗುತ್ತೆ. ಹಾಗಾದ್ರೆ ಎನ್ನನೇ ಪದದ ಸೂತ್ರ a plus n minus 1 into d is equal to an. ನಾವು ಮೊದಲೇ ಹೇಳಿದಾಗ an ಕೊಟ್ಟಿರೋದ್ರಿಂದ ಅದನ್ನ ಬಲಭಾಗ ಬರ್ಕೊಂಡಿದ್ದೀನಿ ನಿಮ್ಗೆ ಈಸಿ ಆಗಲಿ ಅಂತ ಹೇಳಿ. ಈಗ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. 5 plus n ಗೊತ್ತಿಲ್ಲ minus 1 into d r ಇದೆ is equal to an 301. ಸಿಂಪ್ಲಿಫೈ ಮಾಡಿದ್ರೆ 5 plus 6 into n minus r is equal to 301. So n minus r ಅಲ್ಲಿ 5 ಹೋದ್ರೆ minus 1 is equal to 301. So n is equal to 301 divided minus 1 ಅನ್ನು ಬಲಭಾಗ ಕಳಿಸಿ plus 1. So n is equal to 302 ಆಗುತ್ತೆ ಕೂಡಿದ್ರೆ. ಸೊ n ನ ಬೆಲೆ 302 divided by 6. ಇದು ನಮಗೆ ಬಾಕ್ಸ್ ಇದೆ 6 5 30 2 ಉಳಿಯುತ್ತೆ ಭಾಗಾಕಾರ ಆಗಲ್ಲ. 2 ರಿಂದ ಭಾಗಿಸೋಣ. ಸೊ 2 3 6 2 1 2 10 ಆಯ್ತು. 2 5 10 2 1 2. ಸೊ ಅಲ್ಲಿಗೆ 151 ಡಿವೈಡೆಡ್ ಬೈ 3 ಬಂತು. ಇದು ಸಂಪೂರ್ಣವಾಗಿ ಭಾಗಾಕಾರ ಆಗಲ್ಲ. ಆದ್ರಿಂದ ಇದು ಒಂದು ಪೂರ್ಣಾಂಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎನ್ನನ ಬೆಲೆ ಒಂದು ದಶಮಾಂಶ ಸಂಖ್ಯೆ ಬಂತಪ್ಪ ಅಂತ ಹೇಳಿದ್ರೆ ಅದು ಈ ಶ್ರೇಣಿಯ ಪದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಕೇಳ್ತಕ್ಕಂಥ ಪ್ರಶ್ನೆ 5, 11, 17, 13 ಈ ಶ್ರೇಣಿಯ ಎಷ್ಟನೇ ಪದ 301 ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಬಂದಂತ ಒಂದು ಆನ್ಸರ್ ಏನಿದೆ ಎನ್ನನ ಬೆಲೆ ಅದು 151/3. ನಮಗೆ ಒಂದು ಪೂರ್ಣಾಂಕ ದೊರೆಯಲಿಲ್ಲ. ಆದ್ರಿಂದ ಪೂರ್ಣ ಸಂಖ್ಯೆ ದೊರೆಯಲಿಲ್ಲ. ಆದ್ರಿಂದ ನಾವು ಏನ್ ತೀರ್ಮಾನ ಕೊಡ್ಬೋದು 301 ಇದು ಈ ಒಂದು ಶ್ರೇಣಿಯ ಪದ ಆಗಿಲ್ಲ ಅಂತಕ್ಕಂಥದ್ದನ್ನ ಬರೆಯಬಹುದು. ಸೊ therefore 301 ಈ ಸಂಖ್ಯೆ 5, 11, 17, 23 ಸಂಖ್ಯಾ ಪಟ್ಟಿಯಲ್ಲಿಲ್ಲ ಅಥವಾ ಈ ಶ್ರೇಣಿಯ ಪದವಾಗಿಲ್ಲ ಅಂತಕ್ಕಂಥದ್ದನ್ನ ಬರೀಬೇಕಾಗುತ್ತೆ. ಸೊ ಇದು ಒಂದು ಭಿನ್ನವಾಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಲ್ಲ? ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಮುಂದಿನ ಲೆಕ್ಕ ಬರೋಬ್ಬರಿ
ಸಮಾಂತರ ಶ್ರೇಣಿಯ ಒಂದನೇ ಪದ 38 ಹಾಗೂ 16ನೇ ಪದ 73 ಆದರೆ 31ನೇ ಪದವನ್ನು ಕಂಡುಹಿಡಿಯಿರಿ. 31ನೇ ಪದವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಸಮಸ್ಯೆ. ಸೊ ಇಲ್ಲಿ ಎರಡು ಬೇರೆ ಬೇರೆ ಎನ್ನನೇ ಪದಗಳನ್ನು ಕೊಟ್ಟಿದ್ದಾರೆ. ಒಂದು 1ನೇ ಪದ ಕೊಟ್ಟಿದ್ದಾರೆ, ಇನ್ನೊಂದು 16ನೇ ಪದವನ್ನು ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಯಬೇಕಾಗಿರೋದು 31ನೇ ಪದವನ್ನು ಕಂಡುಹಿಡಿಯಬೇಕು. ಸೊ ನೋಡಿ, ನಾವು ಯಾವುದೇ ಪದವನ್ನು ಕಂಡುಹಿಡಿಯಬೇಕಾದ್ರೆ ಏನ್ ಸೂತ್ರವನ್ನು ಬಳಸ್ತೀವಿ, ಆ ಏನ್ಗೆ ಸಂಬಂಧಪಟ್ಟಂತೆ ಅಲ್ಲಿ ನಮಗೆ ಎ ಎನ್ ಮತ್ತು ಡಿ ನ ಬೆಲೆಗಳು ಗೊತ್ತಿದ್ರೆ ನಾವು ಎಷ್ಟನೇ ಪದವನ್ನು ಬೇಕಾದರೂ ಕಂಡುಹಿಡಿಯಬಹುದು. ಮೊದಲ ಪದ, ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಮೂರು ಗೊತ್ತಿರಬಹುದು. ಬಟ್ ಇಲ್ಲಿ ಯಾವುದನ್ನು ಈ ಸಮಸ್ಯೆನಲ್ಲಿ ನೇರವಾಗಿ ಕೊಟ್ಟಿಲ್ಲ. ಹಾಗಾದ್ರೆ ಹೇಗೆ ಬಿಡಿಸೋದು? ಸೊ ಕೊಟ್ಟಿರ್ತಕ್ಕಂಥ ದತ್ತಾಂಶದ ಆಧಾರದ ಮೇಲೆ ಪರಿಹಾರದಲ್ಲಿ ನಾವು ಏನೆಲ್ಲ ಬರ್ಕೋಬಹುದು. ಎನ್ನನೇ ಪದದ ಪರಿಕಲ್ಪನೆ ಆಧಾರದ ಮೇಲೆ 1ನೇ ಪದ 38 ಅಂದ್ರೆ A1 ಒಂದನೇ ಪದ ಅಂದ್ರೆ 38 ಅದು ಮೊದಲ ಪದ ಆಗಿರುತ್ತೆ. ಸೊ ಅದನ್ನ ನಾವು ಎ ಅಂತ ಹೇಳಿ ಬರ್ಕೋಬಹುದು. ಎ ಆರ್ A1 is 38. ಮತ್ತೆ 16ನೇ ಪದ 73. 16ನೇ ಪದ ಅಂತ ಹೇಳಿದ್ರೆ A16 ಪದ 73. ಸೊ ಹಾಗಾದ್ರೆ ಮೊದಲ ಪದ ಗೊತ್ತಿದೆ, ಸಾಮಾನ್ಯ ವ್ಯತ್ಯಾಸ ಗೊತ್ತಿದ್ರೆ ನಾವು 31ನೇ ಪದವನ್ನ ಕಂಡುಹಿಡಿಯಬಹುದು. ಸಾಮಾನ್ಯ ವ್ಯತ್ಯಾಸ ಗೊತ್ತಿಲ್ಲ, ಅದನ್ನ ನಾವು ಕಂಡುಹಿಡಿಯಬಹುದು. ಹೇಗೆ? ಕೊಟ್ಟಿರ್ತಕ್ಕಂತಹ 16ನೇ ಪದವ ಸಹಾಯವನ್ನು ತಗೊಳ್ಳೋಣ. ಸೂತ್ರವನ್ನ ಇಲ್ಲಿ ಬಳಕೆ ಮಾಡಿದ್ರೆ a plus n minus 1 into d is equal to an. ಸೊ n ಅಂದ್ರೆ ಇಲ್ಲಿ 16. ಸೊ a ನ ಬೆಲೆ ಗೊತ್ತಾಗಿದೆ 38 ಪ್ಲಸ್ n 16 ಮೈನಸ್ 1 d ಗೊತ್ತಿಲ್ಲ. a ಅಂತ ಹೇಳಿದ್ರೆ 16ನೇ ಪದ 73. ಸೊ ಹಾಗಾದ್ರೆ ಸಿಂಪ್ಲಿಫೈ ಮಾಡಿದ್ರೆ ನಮಗೆ d ನ ಬೆಲೆ ಸಿಗುತ್ತೆ 38. ಬಲಗಡೆ ಕಳಿಸ್ಬಿಡಿ. ಸೊ ಇಲ್ಲಿ 16 ಹೋದ್ರೆ 15 d is equal to 73 minus 38. ಸೊ d is equal to 73 ರಲ್ಲಿ 38 ಅನ್ನ ಕಳಿಬೇಕಾಗುತ್ತೆ. ಕಳೀರಿ. 13 ರಲ್ಲಿ 8 ಹೋದ್ರೆ 5, 6, 6 3 ಹೋದ್ರೆ 3 divided by 15. d ನ ಸಹಗುಣಕ 15. ಸೊ ಈಗ ನೇರವಾಗಿ ಭಾಗ ಆಗಲ್ಲ, ಆದ್ದರಿಂದ 5ರಿಂದ ಭಾಗ ಆಗುತ್ತೆ. 5 3 15, 5 ಒಳ್ಳೆ 35. d ನ ಬೆಲೆ ಎಷ್ಟು ಬಂತು? 7/3 ಹಾಗೆ ಇಟ್ಕೋಣ ಭಿನ್ನರಾಶಿ ರೂಪದಲ್ಲಿ. ಸೊ ಈಗ ನಮಗೆ ಸಾಮಾನ್ಯ ವ್ಯತ್ಯಾಸ ಗೊತ್ತಾಯ್ತು, ಮೊದಲ ಪದ ಗೊತ್ತಿದೆ. ಈಗ ನಾವು ಎಷ್ಟನೇ ಪದ ಬೇಕಾದ್ರೂ ಕಂಡುಹಿಡಿಯಬಹುದು. ಮತ್ತೆ ಸೂತ್ರವನ್ನು ಬಳಕೆ ಮಾಡಿಕೊಂಡು 31ನೇ ಪದವನ್ನು ಅವರು ಕೇಳ್ತಾ ಇದ್ದಾರೆ. ಅಂದ್ರೆ A31ನೇ ಪದವನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ. ಏನ್ ಸೂತ್ರವನ್ನು ಬಳಕೆ ಮಾಡಿಕೊಂಡ್ರೆ a plus n minus 1 into d. ಸೊ A31, a ಬೆಲೆ 38 ಪ್ಲಸ್ n ಅಂದ್ರೆ 31 ಮೈನಸ್ 1 ಇಂಟು d ನ ಬೆಲೆ ಈಗ ತಾನೇ ಕಂಡುಹಿಡಿದಿದ್ದೀವಿ 7/3 7/3 is equal to 38 ಪ್ಲಸ್ 31 ರಲ್ಲಿ 1 ಹೋದ್ರೆ 30 ಇಂಟು 7/3. ಇಲ್ಲಿ ಭಾಗಿಸಬಹುದು. 3 ಒಂದೇ 3 ಮತ್ತೆ 30. ಸೊ ಇವಾಗ 38 ಪ್ಲಸ್ 17 70 ಕೂಡಿದ್ರೆ ನಮಗೆ 31ನೇ ಪದ ಸಿಗುತ್ತೆ. ಸೊ 31ನೇ ಪದ 70 ಪ್ಲಸ್ 38 ಎಷ್ಟಾಯ್ತು? 108. ಸೊ 31ನೇ ಪದ 108 ಆಗಿದೆ. ನಾವು ಸಮಸ್ಯೆಯನ್ನ ಪೂರ್ತಿ ಮುಗಿಸಿದ ಮೇಲೆ ಇದನ್ನು ಒಂದ್ಸಾರಿ ಪುನರಾವರ್ತನೆ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಏನ್ ಪ್ರಶ್ನೆ ಕೇಳಿದ್ರು ನಾವು ಯಾವ ರೀತಿ ಸಾಲ್ವ್ ಮಾಡಿದೀವಿ. ಮೊದಲ ಪದ ಅಂದ್ರೆ 1ನೇ ಪದ ಕೊಟ್ಟಿದ್ರು, 16ನೇ ಪದ ಕೊಟ್ಟಿದ್ರು. 31ನೇ ಪದವನ್ನ ಕಂಡುಹಿಡಿಯಲಿಕ್ಕೆ ನಾವು ಎ ಮತ್ತು ಡಿ, ಎ ಗೊತ್ತಿತ್ತು, ಡಿ ಕಂಡುಹಿಡಿಕೊಂಡು ಆಗ ನಾವು
31ನೇ ಪದವನ್ನ ಕಂಡುಹಿಡಿದಿರಿ. ಇದರಲ್ಲೇ ಸ್ವಲ್ಪ ಚೇಂಜ್ ಮಾಡಿಕೊಟ್ಬಿಡ್ತಾರೆ. ಒಂದನೇ ಪದ ಕೊಟ್ಬಿಟ್ಟಿದ್ದಾರೆ, ಒಂದನೇ ಪದ ಕೊಡದಾನೆ ಇನ್ಯಾವುದೋ ಪದ ಕೊಡ್ಬೋದು, ಏಳನೇ ಪದ ಅಂತ ಕೊಡ್ಬೋದು. ಅವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮೊದಲ ಪದನೂ ಸಿಕ್ಕಿರಲ್ಲ, ಸಾಮಾನ್ಯ ವ್ಯತ್ಯಾಸನೂ ಸಿಕ್ಕಿಲ್ಲ. ಇವೆರಡು ಅಂಶಗಳಿಂದ ಎರಡು ಸಮೀಕರಣಗಳು ಬರುತ್ತೆ. ಆ ಸಮೀಕರಣಗಳನ್ನು ಬಿಡಿಸಿ ನಾವು ಸಮಸ್ಯೆಯನ್ನು ಬಿಡಿಸಬೇಕಾಗುತ್ತೆ. ಅಂತ ಸಮಸ್ಯೆಗಳು ಸಹಿತ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸೊ ಇದು ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಎನಿ ಡೌಟ್ಸ್? ನೋ. ಓಕೆ. ಡಿಯರ್ ಸ್ಟೂಡೆಂಟ್ಸ್, ಹಿಂದಿನ ಕ್ಲಾಸ್ನಲ್ಲಿ ಸಮಾಂತರ ಶ್ರೇಣಿ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಎನ್ನನೇ ಪದ ಮತ್ತು ಸಾಮಾನ್ಯ ರೂಪ ಈ ಎರಡು ವಿಷಯಗಳ ಮೇಲೆ ಲೆಕ್ಕಗಳನ್ನ ಸಮಸ್ಯೆಗಳನ್ನ ಬಿಡಿಸಿದ್ವಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a, a plus d, a plus 2d, etc. a plus n minus 1 into d. ಅದೇ ರೀತಿ ಕೊನೆ ಪದ ಅಂದ್ರೆ a is equal to a plus n minus 1 into d ಆಗಿತ್ತು. ಸೊ ಈ ದಿನ ನಾವು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತವನ್ನ ಹೇಗೆ ಕಂಡುಹಿಡಿಯೋದು ಅಂತಕ್ಕಂಥದ್ದನ್ನ ಅಭ್ಯಾಸ ಮಾಡೋಣ. ಇದನ್ನ ನಾವು ತಿಳ್ಕೊಳ್ಳಿಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸೂತ್ರವನ್ನು ನಾವು ನಿರೂಪಿಸಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಿಮಗೆ ಶ್ರೇಣಿಯ ಪದಗಳ ಮೊತ್ತ ಅಂದ್ರೆ ಏನು? ಉದಾಹರಣೆಗೆ ನಾನು ಶ್ರೇಣಿಯನ್ನು ತಗೊಳ್ತೀನಿ. 1 2 3 4 5 ಒಂದು ಪರಿಮಿತ ಶ್ರೇಣಿ, 5 ಸಂಖ್ಯೆಗಳಿದೆ. 5 ಪದಗಳವರೆಗಿನ ಮೊತ್ತ ನಾವಿಲ್ಲಿ n ಪದಗಳವರೆಗಿನ ಸಂಖ್ಯೆಯನ್ನ a ಅಂತ ಸೂಚಿಸ್ತಾ ಇದ್ವಿ. ಇಲ್ಲಿ 5 ಪದಗಳವರೆಗಿನ ಮೊತ್ತವನ್ನು ನಾವು s5 ಅಂತೇಳಿ ಸೂಚಿಸ್ತೀವಿ. ಅದೇ ರೀತಿ ಇವುಗಳ ಮೊತ್ತ ಕಂಡುಹಿಡಿಯಬೇಕಪ್ಪ ಅಂತ ಹೇಳಿದ್ರೆ ನಾವು ಅವುಗಳ ಮುಂದೆ ಪ್ಲಸ್ ಚಿಹ್ನೆಯನ್ನು ಹಾಕ್ತೀವಿ. 5 ಸಂಖ್ಯೆಗಳಿರೋದ್ರಿಂದ, ಸ್ವಾಭಾವಿಕ ಸಂಖ್ಯೆಗಳಿರೋದ್ರಿಂದ ಇವುಗಳನ್ನ ನೇರವಾಗಿ ನಾವು ಕೂಡ್ಬಿಟ್ಟು ಮೊತ್ತವನ್ನು ಹೇಳ್ಬೋದು. ಆದ್ರೆ ಎಸ್ 100 ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡಿ, ಇಂತಹ 100 ಪದಗಳ ಸಂಖ್ಯೆ ಮೊತ್ತವನ್ನ ಕಂಡುಹಿಡಿ ಅಂತ ಹೇಳಿದ್ರೆ ತಕ್ಷಣ ನಮಗೆ ನೇರವಾಗಿ ಕಂಡುಹಿಡಿಯಲಿಕ್ಕೆ ಅಷ್ಟು ಸುಲಭ ಆಗಲ್ಲ. ಅದನ್ನ ನಾವು ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತಕ್ಕೆ ಸಂಬಂಧಪಟ್ಟಂತಹ ಒಂದು ಸೂತ್ರವನ್ನು ನಿರೂಪಿಸುವುದರ ಮುಖಾಂತರ ಬಹಳ ಸ್ಪಷ್ಟವಾಗಿ ಕಡಿಮೆ ಸಮಯದಲ್ಲಿ 100 ಅಲ್ಲ, ಇನ್ನು ಎಷ್ಟು ಪದಗಳ ಮೊತ್ತ ಬೇಕಾದರೂ ಸಂಖ್ಯೆಗಳ ಮೊತ್ತವನ್ನು ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯತೆ ಇದೆ. ಅದು ಯಾವುದೇ ಶ್ರೇಣಿ, ಸಮಾಂತರ ಶ್ರೇಣಿಯಲ್ಲಿ ಕೊಟ್ಟಿರ್ತಕ್ಕಂಥ ಪಟ್ಟಿಯನ್ನು ನಾವು ಮೊತ್ತದ ಮುಖಾಂತರ ಕಂಡುಹಿಡಿಯಬಹುದು. ಅದನ್ನು ಕಂಡುಹಿಡಿಯಲಿಕ್ಕೆ ನಾವು ಇಲ್ಲಿ ಇರ್ತಕ್ಕಂಥ ಸಾಮಾನ್ಯ ರೂಪವನ್ನ ಬಳಕೆ ಮಾಡಿಕೊಳ್ತೀವಿ. ಮೊದಲ ಪದ, ಎರಡನೇ ಪದ, ಮೂರನೇ ಪದ, ಹೀಗೆ n ಪದ, ಕೊನೆಯ ಪದ ಅಂತಿದ್ದಾಗ ಇವುಗಳ ಮೊತ್ತವನ್ನು ನಾವು ಕಂಡುಹಿಡಿಯಬೇಕಪ್ಪ ಅಂತ ಹೇಳಿದ್ರೆ ಅಗೇನ್ ಇಲ್ಲಿ Sn ಅಂತೇಳಿ ಚಿಹ್ನೆಯನ್ನ ಬಳಸ್ತೀವಿ. ಅಂದ್ರೆ n ಪದಗಳವರೆಗಿನ ಮೊತ್ತ, ಇದು ಕೊನೆಯ ಪದ. ಸೊ n ಪದಗಳವರೆಗಿನ ಮೊತ್ತ, ಇದನ್ನ ಬಳಕೆ ಮಾಡಿಕೊಂಡು ನಾವು ಈಗ ಸೂತ್ರವನ್ನ ಮೊದಲು ನಿರೂಪಿಸೋಣ. ಹೇಗೆ ಬರುತ್ತೆ ಸೂತ್ರ ನೋಡಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ಇಲ್ಲಿ ತಗೊಳ್ತಾ ಇದ್ದೀವಿ. ಮೊದಲ n ಪದಗಳವರೆಗಿನ ಮೊತ್ತವನ್ನ Sn ಅಂತ ಹೇಳಿ ತಗೊಳ್ಳೋಣ. ಮೊದಲ ಪದ a, ಎರಡನೇ ಪದ a plus d, ಮೂರನೇ ಪದ a plus 2d plus etc. ಕೊನೆ ಪದ a plus n minus 1 into d. ಇದನ್ನು ನಾನು ಒಂದನೇ ಸಮೀಕರಣ ಅಂತೇಳಿ ತಗೊಳ್ತೀನಿ. ಇನ್ನು ಎರಡನೇ ಸಮೀಕರಣನೂ ಸಹ ತಗೊಳ್ತಾ ಇದ್ದೀನಿ ನಾನು. ಇಲ್ಲೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಏನ್ ಪದಗಳಿತ್ತು, ಮೊದಲ ಪದ, ಎರಡನೇ ಪದ, ಮೂರನೇ ಪದ, ಕೊನೆಯ ಪದವನ್ನ ಮೊದಲು ಬರ್ಕೊಳ್ಳೋಣ. ಅಂದ್ರೆ a plus n minus 1 into d plus ಅದರ ಹಿಂದಿನ ಪದ n minus 1 ಅಂದ್ರೆ ಇದು ಒಂದು ಹೆಚ್ಚಿರುತ್ತೆ. ಅಂದ್ರೆ a plus n minus 2 into d plus etc. ಕೊನೆಯ ಪದ a ಆಗುತ್ತೆ. ಅದರ ಹಿಂದಿನ ಪದ a plus d plus a plus d. ಕೊನೆಯ ಪದ ಇಲ್ಲಿ a. ಕೊನೆಯ ಪದ ಅಂದ್ರೆ ರಿವರ್ಸ್ ಮಾಡಿದಾಗ ಇದು ಕೊನೆಗೆ ಹೋಗುತ್ತೆ, ಮೊದಲ ಪದ ಕೊನೆಗೆ ಹೋಗುತ್ತೆ. ಇದನ್ನ ನಾವು ಸಮೀಕರಣ 2 ಅಂತ ತಗೊಳ್ಳೋಣ. ಈಗ 1 ಮತ್ತು 2 ಸಮೀಕರಣವನ್ನ ಕೂಡೋಣ. 1 ಮತ್ತು 2ನೇ ಸಮೀಕರಣ ಕೂಡಿದಾಗ
ಲೆಫ್ಟ್ ಹ್ಯಾಂಡ್ ಸೈಡ್ ಎಡಭಾಗವನ್ನು ಎಡಭಾಗಕ್ಕೆ ತಗೋಣ. Sn plus Sn ಏನಾಗುತ್ತೆ 2Sn is equal to ನೋಡಿ ಮೊದಲ ಪದ ಇಲ್ಲಿ ರಿವರ್ಸ್ ಮಾಡುವಾಗ ಮೊದಲ ಪದ a plus n minus 1 into d ಇದನ್ನು ಕೂಡಿದ್ರೆ a plus a 2a plus n minus 1 into d ಇದು ಒಂದು ಪದ ಆಯಿತು. ಪ್ಲಸ್ ಅದೇ ರೀತಿ ಇಲ್ಲಿ ರಿವರ್ಸ್ ಮಾಡಿದ ಎರಡನೇ ಪದ ಇಲ್ಲಿ ಎರಡನೇ ಪದ ಕೂಡಿದಾಗ a plus a 2a plus ನೋಡಿ n minus 2d ಇದೆ. ಇದನ್ನ ನಾವು ಒಂದು d ಗೆ ಕೂಡಿದಾಗ ಇಲ್ಲಿ ಒಂದು d ಕ್ಯಾನ್ಸಲ್ ಆಗುತ್ತೆ, minus 2d ಬಂದಾಗ ಈ plus d ಜೊತೆ ಕ್ಯಾನ್ಸಲ್ ಆದಾಗ ಉಳಿತಕ್ಕಂಥದ್ದು again n minus 1 into d ನೇ ಉಳಿಯುತ್ತೆ. ಪ್ಲಸ್ ನೀವು ಇದೇ ರೀತಿ ಮಾಡ್ತಾ ಹೋದಾಗ ಇದರ ಮುಂದಿನ ಪದ ಮತ್ತು ಈ ಪದವನ್ನು ಮಾಡ್ತಾ ಹೋದಾಗ ಇದೇ ಬರ್ತಾ ಇದೆ ನೋಡಿ 2a plus n minus 1 into d 2a plus n minus 1 into d ಎಕ್ಸೆಟ್ರಾ 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 ಕೊನೆಯವರೆಗೂ ಅದೇ ಬರ್ತಾ ಹೋಗುತ್ತೆ. ಇಲ್ಲಿ ಕೊನೆಯ ಪದ ಪ್ಲಸ್ ರಿವರ್ಸ್ ಮಾಡಿದ ಕೊನೆಯ ಪದವನ್ನು ಕೂಡಿದ್ರೆ a plus a 2a plus n minus 1 into d ಇದು ನಮಗೆ ಇಲ್ಲಿ ಪುನರಾವರ್ತನೆ ಆಗ್ತಾ ಇದೆ. 2a plus n minus 1 into d 2a plus n minus 1 into d ಎಕ್ಸೆಟ್ರಾ ಎಕ್ಸೆಟ್ರಾ ಪ್ಲಸ್ 2a plus n minus 1 into d ಎಷ್ಟು ಬಾರಿ ಪುನರಾವರ್ತನೆ ಆಯಿತು ಅಂತ ಹೇಳಿದ್ರೆ n ಟೈಮ್ಸ್. ಸೊ ಹಾಗಾದ್ರೆ Sn 2Sn is equal to n ಬಾರಿಯಷ್ಟು n into bracket 2a plus n minus 1 into d ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಅದು n ಬಾರಿ. ಆದ್ದರಿಂದ n into 2a plus n minus 1 into d. ಹಾಗಾದ್ರೆ ನನಗೆ ಬೇಕಾಗಿರೋದು ಮೊತ್ತ Sn is equal to 2 ಅವರೇ ಗುಣಾಕಾರ ಮಾಡಿ ಅದು n/2 into 2a plus n minus 1 into d. ಇದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಬಳಸತಕ್ಕಂತಹ ಸೂತ್ರ. ಇದನ್ನು ನಾವು ನೇರವಾಗಿ ಬಳಸ್ತೀವಿ ಯಾವಾಗ ಮೊದಲ ಪದ a ಮತ್ತು ಸಾಮಾನ್ಯ ವ್ಯತ್ಯಾಸ ಹಾಗೂ n ಪದಗಳ ಸಂಖ್ಯೆಯನ್ನ ಕೊಟ್ಟಾಗ ಈ ಸೂತ್ರವನ್ನು ನಾವು ಬಳಸ್ತಾ ಹೋಗ್ತೀವಿ. ಈ ಸೂತ್ರವನ್ನ ಹೇಗೆ ನಿರೂಪಿಸುವಿ ಅಂತಕ್ಕಂಥದ್ದನ್ನ ನಾನು ಇವಾಗ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಪರೀಕ್ಷಾ ದೃಷ್ಟಿಯಿಂದ ಇದನ್ನ ನಾವು ಕಲಿಬೇಕಾಗುತ್ತೆ. ಕೇಳಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು. ಸೂತ್ರ ಹೇಗೆ ಬಂತು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ನೇರವಾಗಿ ಸೂತ್ರ ಬರೆದು ಲೆಕ್ಕ ಹೇಗೆ ಮಾಡ್ಬೇಕಂತ ಹೇಳ್ಬಿಡ್ತಾರೆ. ಆದ್ರೆ ಸೂತ್ರನ ಹೇಗೆ ಬಂತು ಅಂತಕ್ಕಂಥದ್ದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಈ ಸೂತ್ರ ಹೇಗೆ ಬಳಕೆ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಕಲಿಬೇಕಾಗುತ್ತೆ. ಸಮಸ್ಯೆಗಳನ್ನ ತಗೊಂಡು ಆಗ ನಿಮಗೆ ಗೊತ್ತಾಗುತ್ತೆ ಮೊತ್ತ ಹೇಗೆ ಹಿಡಿತೀವಿ ಅಂತ. ಅದಕ್ಕಿಂತ ಮೊದಲೇ ಇಲ್ಲಿ ಒಂದು ಉಪಸೂತ್ರವನ್ನು ನಾವು ಹೇಳ್ತಾ ಹೋಗ್ತೀವಿ. ಇದನ್ನ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಏನಾಗುತ್ತೆ ಅದೇ ಸೂತ್ರವನ್ನು ನಾನು ತಗೊಳ್ತೀನಿ ಈ ಕಡೆ ಸೈಡು, ಅದನ್ನು ಇಲ್ಲೇ ತಿಳ್ಕೊಂಡ್ಬಿಡೋಣ ನಾವು. ಆನಂತರ ಲೆಕ್ಕಗಳನ್ನು ತಗೋಬಹುದು. ನೋಡಿ ಅಲ್ಲಿರ್ತಕ್ಕಂಥ ಸೂತ್ರ Sn is equal to n/2 into 2a plus n minus 1 into d. ಸೊ ಇವಾಗ ಇದರಲ್ಲಿ 2a ಅನ್ನು ಸ್ಪ್ಲಿಟ್ ಮಾಡಿದೆ a plus n minus 1 into d. ಸೊ ಇಲ್ಲಿ ನಮಗೆ n ನೇ ಪದ ಸಿಕ್ a plus n minus 1 into d. ಆದ್ರಿಂದ ಈ ಸೂತ್ರವನ್ನು ನಾವು ಹೀಗೂ ಬರೆಯಬಹುದು n/2 into a plus ಇದೇನು ಅಂತ ನಿಮಗೆ ಗೊತ್ತಿದೆ ಏನು ಎಸ್ ಅದು n ನೇ ಪದ ಅಥವಾ ಕೊನೆಯ ಪದ. ಅದನ್ನು ನಾವು ಹೇಗೆ ಸೂಚಿಸ್ತೀವಿ an ಅಂತೇಳಿ ಸೂಚಿಸ್ತೀವಿ. ಸೊ ಹಾಗಾದ್ರೆ ನಮ್ಮ ಸೂತ್ರ ಅಲ್ಲಿ ಬರೆದಿದ್ದಕ್ಕೂ ಇದಕ್ಕೂ ಸ್ವಲ್ಪ ಬದಲಾವಣೆ ಆಯಿತು. ಏನು Sn is equal to n/2 into a plus an. ಸೊ ಇಲ್ಲಿ an ಅಂದ್ರೆ ಕೊನೆಯ ಪದ, ಕೊನೆಯ ಪದವನ್ನ an ಅಂತಲೂ ಸೂಚಿಸ್ತಾರೆ. ಕೆಲವೊಂದು ಬುಕ್ಕುಗಳಲ್ಲಿ ಎಲ್ ಲಾಸ್ಟ್ ಟರ್ಮ್ ಎಲ್ ಅಂತಲೂ ಸೂಚಿಸ್ತಾರೆ. ಸೊ an or l is a plus n minus 1 into d. ಹಾಗಾದ್ರೆ ಎರಡು ಸೂತ್ರಗಳ ಮೊತ್ತ ಕಂಡುಹಿಡಿಯಲಿಕ್ಕೆ ನಿಮಗೆ ಕಾಣ್ತಿರೋದು ಎರಡು ಸೂತ್ರಗಳ ತರನೇ. ಆದ್ರೆ ಏನು ಬದಲಾವಣೆ ಇದೆ, ಇಲ್ಲಿ
ಶ್ರೇಣಿ ಕೊಟ್ಟಿದ್ದಾರೆ, ಅಲ್ಲಿ ನಾವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದುಕೊಂಡು ಪದಗಳ ಸಂಖ್ಯೆ ಮತ್ತು ಮೊದಲ ಪದ ಇದ್ದಾಗ ಈ ಸೂತ್ರವನ್ನು ಬಳಸ್ತೀವಿ. ಹಾಗಾಗಿ ಸದ್ಯಕ್ಕೆ ನಿಮಗೆ ಇಲ್ಲಿ ಈ ಎರಡು ಸೂತ್ರಗಳು ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಬಳಕೆ ಆಗ್ತಕ್ಕಂಥದ್ದು. ತದನಂತರದಲ್ಲಿ ಇನ್ನೊಂದು ಬರುತ್ತೆ, ಅದನ್ನ ಆ ನಂತರ ತಿಳಿಸ್ತೀನಿ ನಿಮಗೆ. ಸೊ ಈಗ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಇದನ್ನ ಹೇಗೆ ನೀವು ಉಚ್ಚಾರಣೆ ಮಾಡಬೇಕು, ಕಲಿಬೇಕು ಮತ್ತು ಬರಿಬೇಕು. Sn is equal to n by 2 into RDA plus n minus 1 into D. ಇನ್ನೊಂದು Sn is equal to n by 2 into A plus AN. ಸೊ ಇದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ನಾನು. ಅಂಡರ್ಸ್ಟ್ಯಾಂಡ್? ಓಕೆ. ಸೊ ಈಗ ನಾವು ಸಮಸ್ಯೆಗಳನ್ನ ತಗೊಳ್ಳೋಣ. ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯತಕ್ಕಂಥ ಸೂತ್ರದ ಆಧಾರದ ಮೇಲೆ ನಾವು ಹೇಗೆ ಲೆಕ್ಕಗಳನ್ನ ಬಿಡಿಸಬಹುದು ಅಂತಕ್ಕಂಥದ್ದನ್ನ ಕಲಿತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್. ಬಹಳ ಸಮಸ್ಯೆಗಳನ್ನ ಈ ಒಂದು ಸೂತ್ರದ ಅಡಿಯಲ್ಲಿ ನೀವು ಮಾಡಬೇಕಾಗುತ್ತೆ. ಭಿನ್ನವಾಗಿರ್ತಕ್ಕಂಥ ಲೆಕ್ಕಗಳು ಬರ್ತಾ ಹೋಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ 3 ಮತ್ತು 4 ಅಂಕದ ಪ್ರಶ್ನೆ ಇಲ್ಲಿ ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಹಾಗಾದ್ರೆ ಮೊದಲನೇ ಸಮಸ್ಯೆಯನ್ನ ತಗೊಳ್ಳೋಣ. ಸೊ ಬರ್ಕೊಳ್ಳಿ. 1, 4 ಎಕ್ಸಾಂಪಲ್ 1, 4, 7, 10 ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಸಮಾಂತರ ಶ್ರೇಣಿಯ ಮೊದಲ 26 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಮೊದಲ 26 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಮೊದಲ 26 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ನೋಡಿ ಹೇಗೆ ಮಾಡ್ತೀವಿ. ಮೊತ್ತವನ್ನು